ದಲಿತರ ಮೇಲೆ ದೌರ್ಜನ್ಯಕ್ಕೆ ಹೇಳಿದ್ದಕ್ಕಾರ, ದಲಿತರನ್ನು ಬಹಿಷ್ಕಾರ ಮಾಡುತ್ತಿರುವ ವಿರೋಧಿಗಳಿಗೆ ಹೇಳಿದ್ದಕ್ಕಾರ. ಬೇಕೇ ಬೇಕು ಹೋರಾಟ, ಹೋರಾಟ ಹಕ್ಕಕ್ಕಾಗಿ ಹೋರಾಟ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಗ್ರ ಹೋರಾಟಕ್ಕೆ ಬೇಕೇ ಬೇಕು. ಸಂಘಟನೆಗಳ ಸರ್ಕಾರ ಮತ್ತೆ ಸರ್ಕಾರ ಕಾನೂನಂತೆ ಕಾನೂನು ದಲಿತರನ್ನು ಬೀದಿ ಪಾಲು ಮಾಡುವ ಹೊರಟಿರುವ ಸರ್ಕಾರಕ್ಕೆ, ದಲಿತರನ್ನು ಬೀದಿ ಕಟ್ಟಿರುವ ಸರ್ಕಾರಕ್ಕೆ ಪ್ರಧಾನಮಂತ್ರಿಗಳು ಬಂದ್ರೇನು ನಮ್ಮ ದೀನ ದಲಿತರು, ಮುಸಲ್ಮಾನರು, ಕ್ರಿಶ್ಚಿಯನ್ರು ಅದನ್ನು ಚೇಂಜ್ ಆಗೋದ್ರಿಂದ ಯಾರೂ ಆದ್ದರಿಂದ ಅದು ಮನಸ್ಸು ಮಡಗಬೇಕಂದ್ರೆ ದಲಿತರುಗಳು MP ಗಳಾಗಬೇಕು, MLA ಗಳಾಗಬೇಕು, CMಗಳಾಗಬೇಕು. ಚೇಂಜ್ ಆಗಬೇಕಾದ್ರೆ ಭಾರತ ದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಧಾನಮಂತ್ರಿ ಅಂತ ಇವತ್ತು ಏನು ನರೇಂದ್ರ ಮೋದಿ ಇದ್ದಾರೆ, ಅವರು ಇದನ್ನು ಚೇಂಜ್ ಮಾಡೋದಕ್ಕೆ ಅವ್ರಿಗೊಂದು ಮನಸ್ಸಿರಬೇಕು. ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು. ಈ ರಾಜ್ಯದಲ್ಲಿ ಅಷ್ಟೇ DK ಶಿವಕುಮಾರ್ ಅವರು ಏನು ದಲಿತರಿಗೆ CM ಕೊಡ್ಬೋದಾಗಿತ್ತು. ನಮ್ಮ ದಲಿತರಿಗೆ ಸೀಟ್ ಕೊಡಿ ಅಂತ ಎಷ್ಟು ದಲಿತ ಸಂಘಟನೆಗಳು ಹೋರಾಟ ಮಾಡಿದ್ದೀವಿ. ನಾವು ಯಾವ ಪ್ರಶ್ನೆ ಮಾಡಲ್ಲ. ಅವರವರ ಹನುಮಂತರು, ಅವರವ್ರ ಮೇಲ್ವರ್ಗದವರು ಅವರ ಮಂತ್ರಿಗಳಾಗುತ್ತಾರೆ. ಅಧ್ಯಕ್ಷ ಮರೆಯಪ್ಪ ಸರ್ ಮುಂದೆ ಬರಲಿಲ್ಲ. ಅನಿಷ್ಟ ವ್ಯವಸ್ಥೆ ರೂಢಿಸ್ಕೊಂಡು ಬರ್ತಾರೆ. ಇವೆಲ್ಲ ಕಟ್ಟಿಟ್ಟಾಗಿ ನಿಲ್ಬೇಕು. ಊರಿಂದ ಆಚೆ ಹಾಕಿರುವಂಥದ್ದು ಬಹಿಷ್ಕಾರ ಮಾಡಿರ್ತಕ್ಕಂಥದ್ದು ಇದು ಎಲ್ಲಿದೆ? ಇದು ನಾವು ಯಾವ ನ್ಯಾಯದಲ್ಲಿ, ಇದು ನಾವು ಯಾವ ಒಂದು ಕಾನೂನು ಅಡಿಯಲ್ಲಿ ಯಾವ ರೀತಿಯಲ್ಲಿ ನಾವು ನಾಗರಿಕರು ಅನಿಸ್ಕೊತೀವಿ ಅಂತೇಳಿ ನಮಗೆ ಬೇಜಾರಿದೆ. ಆ ಕಾರಣಕ್ಕಾಗಿ ದಲಿತರಿಗೆ ನ್ಯಾಯ ಸಿಗಬೇಕು, ದಲಿತರಿಗೆ ಒಳ್ಳೆಯದಾಗಬೇಕು.